ಹಲೋ ಸ್ಟೂಡೆಂಟ್ಸ್, ಸರ್ ಇದುವರೆಗೂ ರೇಡಿಯೋಆಕ್ಟಿವಿಟಿ ಅಂದ್ರೆ ಏನು, ರೇಡಿಯೋಆಕ್ಟಿವಿಟಿಲಿ ಯಾವ್ಯಾವ ಟೈಪ್ಸ್ ಇದೆ, ಮತ್ತೆ ಯಾವ ಪ್ರೊಸೆಸ್ಸಲ್ಲಿ ಯಾವ ಥರ ಫೆನಾಮಿನನ್ ಆಗ್ತದೆ, ಅಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್ ನಂಬರ್ಸ್ ಅಥವಾ ಎಲೆಕ್ಟ್ರಾನ್ಸ್ ಎಮಿಷನ್ ಯಾವ ಥರ ಆಗ್ತದೆ, ರೈಟ್, ಮಾಸ್ ನಂಬರ್ ಯಾವ ಥರ ವೇರಿಯೇಷನ್ ಆಗ್ತದೆ, ಆಟೋಮೇಟ್ ನಂಬರ್ ಯಾವ ಥರ ವೇರಿಯೇಷನ್ ಆಗ್ತದೆ. ಸೊ ಇದರದ್ದು ಈ ಪ್ರೊಸೆಸ್ ನಡೀತಿರ್ಬೇಕಾದ್ರೆ ಯಾವ ರೇಸ್ ಬರ್ತವೆ, ಅದ್ರ ಪ್ರಾಪರ್ಟೀಸ್ ಏನು, ಯೂಸಸ್ ಏನು, ಅವನ್ನೆಲ್ಲ ಕಲಿತಾ ಇದ್ವಿ. ನಾವು ಎಲ್ಲಿವರೆಗೂ ಕಲ್ತಿದ್ವಿ, ಈಗ ಅಲ್ಫಾ ರೇಸ್ ಮತ್ತೆ ಬೀಟಾ ರೇಸ್ ಪ್ರಾಪರ್ಟೀಸ್ ಮತ್ತೆ ಅವು ಯಾವ ತರ ಆಗ್ತವೆ, ಎಮಿಷನ್ ಆಗ್ತವೆ, ಮತ್ತೆ ಅದರದ್ದು ಯೂಸಸ್ ಏನು ಅನ್ನೋದನ್ನ ಕಲಿತಿದ್ವಿ. ಇವಾಗ ನಾವು ಈ ಕ್ಲಾಸಲ್ಲಿ ವಾಟ್ ಆರ್ ದ ಗ್ಯಾಮಾ ರೈಸ್, ಗ್ಯಾಮಾ ರೈಸ್ ಅಂದ್ರೆ ಏನು ಅದನ್ನ ನಾವು ಇಲ್ಲಿ ಸ್ಟಡಿ ಮಾಡೋಣ. ಗ್ಯಾಮಾ ರೈಸ್ ಮತ್ತೆ ಎಕ್ಸ್ ರೇಸ್, ಇವತ್ತಿನ ಕ್ಲಾಸಲ್ಲಿ ಗ್ಯಾಮಾ ರೈಸ್ ಮತ್ತೆ ಎಕ್ಸ್ ರೇಸ್ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಗ್ಯಾಮಾ ರೇ ಅಂದ್ರೆ ಏನು, ರೈಟ್? ಸೊ ಗ್ಯಾಮಾ ರೈಸ್, ಇಟ್ ಈಸ್ denoted by the letter gamma, Greek word gamma, right? So it is a packet of electromagnetic energy. Now we already kaltidvi electromagnetic energy andre enu anta. It is just like a packets of energy, continuous packets of energy, right? So emit yav tara agtade idu, it is emitted by the nucleus of some radionuclides following radioactive decay. ಇವಾಗ ಏನು ರೇಡಿಯೋನ್ಯೂಕ್ಲೈಡ್ಸ್ ರೇಡಿಯೋಆಕ್ಟಿವ್ ಡಿಕೆ ಆದಾಗ ಈ ಗ್ಯಾಮಾ ರೇಸ್ ಪ್ರೊಡ್ಯೂಸ್ ಆಗ್ತವೆ. ಬಟ್ ಅಲ್ಫಾ ರೇಸ್ ಮತ್ತೆ ಬೀಟಾ ರೇಸ್ ಏನಾಗ್ತದೆ, ಅದಕ್ಕೆ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ನಾವು ಸ್ಟಡಿ ಮಾಡಿದಬೇಕಂದ್ರೆ, ದ ಗ್ಯಾಮಾ ಫೋಟಾನ್ಸ್ ಆರ್ ಮೋಸ್ಟ್ ಎನರ್ಜೆಟಿಕ್ ಫೋಟಾನ್ಸ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ದೀಸ್ ಆರ್ ದ ಮೋಸ್ಟ್ ಎನರ್ಜೆಟಿಕ್ photons, right? So gamma rays are produced during gamma decay, which normally occurs after other forms of decay such as alpha or beta decay. ಇದು ಗ್ಯಾಮಾ ಡಿಕೆ ಏನಾಗ್ತದೆ, ಗ್ಯಾಮಾ ಡಿಕೆ ಸಪರೇಟ್ ಪ್ರೊಸೆಸ್ ಅಲ್ಲ. ನಾವು ಕಂಪೇರ್ ಮಾಡಿದ್ರೆ ಗ್ಯಾಮಾ ಈ ಡಿಕೆ ಅನ್ನೋದು ಸಪರೇಟ್ ಪ್ರೊಸೆಸ್ ಅಲ್ಲ. ಇಟ್ ಆಕರ್ಸ್ ಆಫ್ಟರ್ ಅದರ್ ಫಾರ್ಮ್ಸ್ ಆಫ್ ಡಿಕೆ ಸಚ್ ಆಸ್ ಅಲ್ಫಾ ಆರ್ ಬೀಟಾ ಡಿಕೆ. ಯಾವ ತರ ನಾವು ಮುಂಚೆ ಇದನ್ನ ಸ್ಟಡಿ ಮಾಡಿದ್ವಿ, ಯಾವ ತರಪ್ಪ ಅಂತಂದ್ರೆ ಅಲ್ಫಾ ಡಿಕೆ ಮತ್ತೆ ಬೀಟಾ ಡಿಕೆ ಯಾವ ತರ ಆಗ್ತದೆ. ಸೊ ಅದರಲ್ಲಿ ಎನರ್ಜಿ ಲೆವೆಲ್ಸ್ ನಾವು ಸ್ಟಡಿ ಮಾಡಿದ್ವಿ, ಹೌದಾ? ಸಿ ಡಿಕೆ ಅಂತಂದ್ರೆ ಏನು, ಈ ಸಪೋಸ್ ಇದೊಂದು ಐಸೋಟೋಪ್ ಇದೆ, ಓಕೆ, ರೈಟ್? ಸೊ ಇದು ಐಸೋಟೋಪ್ ಏನಿರ್ತದಲ್ಲ ಅನ್ಸ್ಟೇಬಲ್ ಇರ್ತದೆ, ಹೌದಾ? ನಾವು ಡಿಕೆ ಆಗ್ಬೇಕಾದ್ರೆ ಮೇನ್ ಕಂಡೀಷನ್ ಏನಿರ್ತಿತ್ತು, ಸೊ ದಿಸ್ atom is unstable. So when it is unstable, it tries to decay in stable atoms to stable atoms, right? So ಇವು ಸ್ಟೇಬಲ್ ಇತ್ತಪ್ಪ ಅಂತಂದ್ರೆ ಇಲ್ಲಿಗೆ ಡಿಕೆ ಪ್ರೊಸೆಸ್ ಸ್ಟಾಪ್ ಆಗ್ತದೆ. ಸಪೋಸ್ ಇವು ಕೂಡ ಅನ್ಸ್ಟೇಬಲ್ ಇದ್ದವಪ್ಪ ಅಂತಂದ್ರೆ ಡಿಕೆ ಪ್ರೊಸೆಸ್ ಕಂಟಿನ್ಯೂಸ್ ಆಗ್ತಾ ಹೋಗ್ತದೆ, ರೈಟ್? ಸೊ ಇವಾಗ ಏನಾಗ್ತದೆ, ಇಲ್ಲಿರುವಂತ ಎನರ್ಜಿ ಲೆವೆಲ್ಸ್, ರೈಟ್? ಸೊ ಇದ್ರದ್ದೇನು ಎನರ್ಜಿ ಲೆವೆಲ್ಸ್ ಇದಾವಲ್ಲ ಕಡಿಮೆ ಆಗ್ತಾ ಬರ್ತದೆ ಸಪೋಸ್, ರೈಟ್? ಸೊ ಸಾರಿ, ಇಟ್ ಈಸ್ ಗ್ರಾಂಟೆಡ್, ಎನರ್ಜಿ ಲೆವೆಲ್ ಚೇಂಜ್ ಆಗ್ಲೇಬೇಕು, ರೈಟ್? ಇಟ್ ಈಸ್ ಕಂಪಲ್ಸರಿ, ರೈಟ್? ಸೊ ಸಪೋಸ್ ಈ ಎನರ್ಜಿ ಲೆವೆಲ್ ಏನಿರ್ತದಲ್ಲ ಅನ್ಸ್ಟೇಬಲ್ ಆಗಿರ್ಬೇಕಂದ್ರೆ ಸಮ್ ಎನರ್ಜಿ, ಇದಕ್ಕೆ ಹೈಯರ್ ಎನರ್ಜಿ ಲೆವೆಲ್ ಇದಕ್ಕೆ ಇದ್ದೇ ಇರಬೇಕು. ಅಂದ್ರೆ ಡಿಕೆ ಪ್ರೊಸೆಸ್ ಆದಾಗ ಡೈರೆಕ್ಟ್ಲಿ ದ ಲೋವರ್ ಎನರ್ಜಿ ಲೆವೆಲ್ಗೆ ರೀಚ್ ಆಗೋದಿಲ್ಲ. ಇವಕ್ಕೇನಂತ ನಾವು ಕರಿತೀವಿ, ಇದಕ್ಕೆ ಪೇರೆಂಟ್ ಆಟಮ್ ಅಂತ ಕರಿತೀವಿ. ಇದು ಪೇರೆಂಟ್ ಆಟಮ್, ಹೌದಾ? ಈ ಪೇರೆಂಟ್ ಆಟಮ್ ನೆಕ್ಸ್ಟ್ ಸ್ಟೇಬಲ್ ಆಟಮ್ ಆಗ್ಬೇಕಾದ್ರೆ, ರೈಟ್? ಸೊ ಈ ಎನರ್ಜಿ ಕಂಪ್ಲೀಟ್ಲಿ ಡೌನ್ ಲೆವೆಲ್ಗೆ ಬರೋದಿಲ್ಲ, ಲೋವರ್ ಎನರ್ಜಿ ಲೆವೆಲ್ಗೆ ಡೈರೆಕ್ಟ್ಲಿ ಬರೋದಿಲ್ಲ. ಸೊ ಇಲ್ಲೊಂದು ಸ್ವಲ್ಪ ಎನರ್ಜಿ ರೆಸಿಡೆನ್ಸಿಲ್ ಇದ್ದೇ ಇರ್ತದೆ ಒಂದು ಸಮ್ ಲೆವೆಲ್ಗೆ, ಎನರ್ಜಿ ಲೆವೆಲ್. ಈ ಎನರ್ಜಿ ಲೆವೆಲ್ ಇಂದ ಲೋವರ್ ಎನರ್ಜಿ ಲೆವೆಲ್ಗೆ ಈ ಆಟಮ್ ಬರಬೇಕಾದ್ರೆ ವಿದೌಟ್ ಡಿಕೆ ಪ್ರೊಸೆಸ್ ಇಲ್ಲಿ ಡಿಕೆ ಆಗೋದಿಲ್ಲ, ರೈಟ್? ಇಲ್ಲಿವರೆಗೂ ಇಲ್ಲಿ ಡಿಕೆ ಆಯ್ತು, ರೈಟ್? ಸೊ ಡಿಕೆ ಆದ್ರೂ ಕೂಡ ಎನರ್ಜಿ ಲೆವೆಲ್ ಸ್ವಲ್ಪ ಹೈಯೆಸ್ಟ್ ಆಗೇ ಇರ್ತದೆ. ಅವಾಗ ಆ ಎನರ್ಜಿ ಲೆವೆಲ್ ಇಂದ ಲೋವರ್ ಬರಬೇಕಾದ್ರೆ ಸಮ್ ರೇಸ್ ಹೊರಗೆ ಹೋಗಿ ಬರಲೇಬೇಕು, ಸಮ್ ಎನರ್ಜಿ ಡಿಸಿಪೇಟ್ ಆಗಲೇಬೇಕು. ದಟ್ ಈಸ್ ನಥಿಂಗ್ ಬಟ್ ಇನ್ ಫಾರ್ಮ್ ಆಫ್ ಗ್ಯಾಮಾ ಡಿಕೆ, ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಗ್ಯಾಮಾ ರೇಡಿಯೇಷನ್. Right? So radioactive nucleus can decay by emission of an alpha or beta particle.
The daughter nucleus that results is usually left in an excited state. Excited state ಅಂದ್ರೆ higher energy level. It can then decay to a lower energy state by emitting a gamma ray photon. Right? So in a process called gamma decay. Clear? So gamma decay may also follow the nuclear reactions such as neutron capture, nuclear fission or nuclear fusion. So ಏನು ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೇನು, ಫ್ಯೂಷನ್ ಅಂದ್ರೇನು, ರೈಟ್? ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ಕಲಿತಾ ಹೋಗ್ತೀವಿ. ಅದ್ರಲ್ಲಿ ಏನಾಗ್ತದೆಪ್ಪ ಅಂದ್ರೆ ಈ ಗ್ಯಾಮಾ ಡಿಕೆ ಆಗ್ತದೆ. ಕ್ಲಿಯರ್? ಸೊ ಇದು ಯಾವ ತರ ಗ್ಯಾಮಾ ಡಿಕೆ ಲಿಬರೇಟ್ ಆಗ್ತದೆ ಅಂದ್ರೆ ಬರ್ತದೆ, ನಮಗೆ ಸಿಗ್ತದೆ, ಎಮಿಷನ್ ಆಗ್ತದೆ ಅಂತ. ಪ್ರಾಪರ್ಟೀಸ್ ಏನು ಗ್ಯಾಮಾ ರೇಸ್ದು ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ they are form of electromagnetic radiation. These are form of electromagnetic radiation. ಅಂದ್ರೆ photons some packets of energy ತರ ಇಲ್ಲಿ emit ಆಗ್ತವೆ. Then gamma ray photons have highest energy. Electromagnetic radiation spectrum ಅಂತ ಕರಿತೀವಿ ನಾವು. ಸ್ಪೆಕ್ಟ್ರಮ್ ಅಂದ್ರೆ ಬ್ಯಾಂಡ್ ಟೈಪ್. ಈ ಎನರ್ಜಿ ಲೆವೆಲ್ಸ್ ಅನ್ನ ಒಂದು ಆರ್ಡರ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿರ್ತೀವಿ ನಾವು. ಡಿಫ್ರೆಂಟ್ ವೇವ್ಸ್ ಎನರ್ಜಿ ಯಾವ ತರ ಇರುತ್ತೆ ಅದ್ರ ಆರ್ಡರ್ ಪ್ರಕಾರ ನಾವು ಒಂದು ಸ್ಪೆಕ್ಟ್ರಮ್ ಕ್ರಿಯೇಟ್ ಮಾಡ್ತೀವಿ. ಸ್ಪೆಕ್ಟ್ರಮ್ಸ್ ಮೀನ್ಸ್ ಇಟ್ ಶೋಸ್ ಅ ಪಿಕ್ಚೋರಿಯಲ್ ರಿಪ್ರೆಸೆಂಟೇಷನ್ ಆಫ್ ದೇರ್ ಎನರ್ಜಿ, ರೈಟ್? ಸೊ ಅದರಲ್ಲಿ ಈ ಗ್ಯಾಮಾ ರೇಡಿಯೇಷನ್ ಏನಿರ್ತದಲ್ಲ, ಇಟ್ ಇಸ್ ಹ್ಯಾವಿಂಗ್ ದ ಹೈಯೆಸ್ಟ್ ಎನರ್ಜಿ ಇನ್ ದಟ್ ಸ್ಪೆಕ್ಟ್ರಮ್ ಅಂಡ್ ದೇರ್ ವೇವ್ಸ್ ಹ್ಯಾವ್ ದ ಶಾರ್ಟೆಸ್ಟ್ ವೇವ್ ಲೆಂತ್. ವೇವ್ ಲೆಂತ್ ಅಂದ್ರೆ ಏನಂತ ನಾವು ಆಲ್ರೆಡಿ ಇಲ್ಲಿ ಸ್ಟಡಿ ಮಾಡಿದ್ವಿ ಮುಂಚಿನ ಕ್ಲಾಸ್ ಅಲ್ಲಿ. ಸೊ ಗ್ಯಾಮಾ ರೇಸ್ ಆರ್ ಹ್ಯಾವಿಂಗ್ ಶಾರ್ಟರ್ ವೇವ್ ಲೆಂತ್ and but those are in the range of highest energy. The gamma ray photons generally have energies greater than 100 kilo electron volt, right? So 100 keV ಕಿನ್ನೂ ಜಾಸ್ತಿ ಎನರ್ಜಿ ಈ gamma rays ಗೆ ಇರುತ್ತೆ. The higher energy of gamma rays enables them to pass through many kinds of materials, right? So now ability of passing through ಅಲ್ಫಾ ರೈಸ್ ಮತ್ತೆ ಬೀಟಾ ರೈಸ್ ಸ್ಟಡಿ ಮಾಡಿದ್ವಿ. ಯಾವ ಮಟೀರಿಯಲ್ ಅದು ಜಾಸ್ತಿ ಪಾಸ್ ಥ್ರೂ ಆಗ್ಬಹುದು, ರೈಟ್? ಸೊ ಅವನ್ನೆರಡು ಕಂಪೇರ್ ಮಾಡಿದ್ರೆ ದ ಗ್ಯಾಮಾ ರೈಸ್ ಎನೇಬಲ್ಸ್ ದೆಮ್ ಟು ದ ಹೈಯರ್ ಎನರ್ಜಿ ಆಫ್ ಗ್ಯಾಮಾ ರೈಸ್ ಎನೇಬಲ್ಸ್ ಟು ದೆಮ್ ಟು ಪಾಸ್ ಥ್ರೂ ಮೆನಿ ಕೈಂಡ್ಸ್ ಆಫ್ ಮಟೀರಿಯಲ್ ಇನ್ಕ್ಲೂಡಿಂಗ್ ಹ್ಯೂಮನ್ ಟಿಶ್ಯೂಸ್. So very dense materials. Dense materials means heavy material such as lead. ಇದು ಸೀಸದ ಮೂಲಕನೂ ಕೂಡ ಈಸಿಯಾಗಿ ಹಾದು ಹೋಗ್ತದೆ ಅಂಡ್ ಕಾಮನ್ಲಿ ಯೂಸ್ ಆಸ್ ಶೀಲ್ಡಿಂಗ್ ಟು ಸ್ಲೋ ಆರ್ ಸ್ಟಾಪ್ ಗ್ಯಾಮಾ ರೈಸ್, ರೈಟ್? ಸೊ ನಾರ್ಮಲಿ ನಾವು ಲೆಡ್ ನ ಶೀಲ್ಡಿಂಗ್ ಅಥವಾ ಸ್ವಲ್ಪ ಗಾಮಾ ರೈಸ್ ನ ಸ್ಲೋ ಮಾಡ್ಲಿಕ್ಕೆ ಅಥವಾ ಸ್ಟಾಪ್ ಮಾಡ್ಲಿಕ್ಕೆ ಕೂಡ ಯೂಸ್ ಮಾಡ್ತೀವಿ. ಬಿಕಾಸ್ ಇಟ್ ಈಸ್ ವೆರಿ ಹೈಯರ್ ಡೆನ್ಸಿಟಿ ಇರುವಂತ ಮಟೀರಿಯಲ್ ಲೆಡ್, ರೈಟ್? ಸೊ ಅದು ಪಾಸ್ ಆಗ್ತದೆ ಬಟ್ ವಿತ್ ಸಮ್ ರೆಡ್ಯೂಸ್ಡ್ ವೆಲಾಸಿಟಿ, ಅಂದ್ರೆ ಅದರದ್ದು ಸ್ಪೀಡ್ ಕಡಿಮೆ ಆಗ್ತದೆ. ಅದಕ್ಕೆ ನಾವು ಅದನ್ನ ಸ್ಲೋ ಮಾಡಲಿಕ್ಕೆ ಅಥವಾ ಸ್ಟಾಪ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅಂಡ್ ಗ್ಯಾಮಾ ರೇಡಿಯೇಷನ್ ಈಸ್ ಹೈಲಿ ಪೆನೆಟ್ರೇಟಿಂಗ್ ಅಂಡ್ ಇಂಟರಾಕ್ಟ್ಸ್ ವಿತ್ ಮ್ಯಾಟರ್ ಥ್ರೂ ಅಯೋನೈಸೇಷನ್. ಇಟ್ ಕ್ಯಾನ್ ಅಯೋನೈಸ್ ದ ಮಟೀರಿಯಲ್, ರೈಟ್? ಸೊ ಇಟ್ ಈಸ್ ಅಂಡ್ ಹೈಲಿ ಪೆನೆಟ್ರೇಟಿಂಗ್ ದೂರ ಹೋಗ್ತದೆ ವಿತ್ via 3 processes: photoelectric effect, Compton scattering, or pair production. ಈಗೇನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂದ್ರೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ಕಾಂಪ್ಟನ್ ಸ್ಕ್ಯಾಟರಿಂಗ್ ಆರ್ ಪೇರ್ ಪ್ರೊಡಕ್ಷನ್. ಸೊ ಇದು ಒಂದು ಇಂಟ್ರಾಕ್ಷನ್ ಪ್ರೊಸೆಸ್. ಈಗ ಹೆಂಗ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಲ್ಲಿ ಏನಾಯ್ತೆ, ಈ ರೇಡಿಯೇಷನ್ ಏನ್ ಬಿದ್ದಾಗ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ ಎನರ್ಜಿ ಪಡ್ಕೊಂಡು ಅಲ್ಲಿಂದ ಹೊರಗೆ ಹೋಗ್ತಾವ, ಅಂದ್ರೆ ಸರ್ಫೇಸ್ ಇಂದ ಹೊರಗೆ ಬರ್ತಾವ, ರೈಟ್? ಅದಕ್ಕೆ ನಾವು ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್ ಅಂತ ಕರಿತೀವಿ. ಅದೇ ತರ ಇಲ್ಲಿ ಕಾಂಪ್ಟನ್ ಸ್ಕ್ಯಾಟರಿಂಗ್ ಮತ್ತೆ ಪೇರ್ ಪ್ರೊಡಕ್ಷನ್ ಅಂತ ಇವೆರಡು ಪ್ರೊಸೆಸ್ ಇಂಥವು ಏನ್ ಮಾಡ್ತಾವು, ಈ ಮ್ಯಾಟರ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾವು ಗ್ಯಾಮಾ ರೈಸ್, ರೈಟ್? ಸೊ ದೆನ್ ಡ್ಯೂ ಟು ದೇರ್ ಹೈಯರ್ ಪೆನೆಟ್ರೇಷನ್ ಪವರ್ ದ ಇಂಪ್ಯಾಕ್ಟ್ ಆಫ್ ಗ್ಯಾಮಾ ರೇಡಿಯೇಷನ್ ಕ್ಯಾನ್ ಆಕರ್ ಥ್ರೂಔಟ್ ಬಾಡಿ. ದೇ ಆರ್ however less ionizing than alpha particles. Alpha particles ಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಗ್ಯಾಮಾ ರೇಸ್ ಆರ್ ಲೆಸ್ ಅಯೋನೈಸಿಂಗ್. ಇದ್ರ ಪೆನೆಟ್ರೇಷನ್ ಪವರ್ ಜಾಸ್ತಿ ಇರೋದ್ರಿಂದ ನಮ್ಮ ಆಲ್ ಥ್ರೂಔಟ್ ಬಾಡಿಗೂ ಎಫೆಕ್ಟ್ ಮಾಡಬಹುದು. ದ ಲೋ ಲೆವೆಲ್ಸ್ ಆಫ್ ಎಕ್ಸ್ಪೋಜರ್ ಕ್ಯಾರಿ ಅ ಸ್ಟೊಕ್ಯಾಸ್ಟಿಕ್ ಹೆಲ್ತ್ ರಿಸ್ಕ್, ರೈಟ್? ವೇರ್ ದ ಪ್ರೊಬಬಿಲಿಟಿ ಆಫ್ ಕ್ಯಾನ್ಸರ್ ಇಂಡಕ್ಷನ್ ರೈಸಸ್ ವಿತ್ ಇನ್ಕ್ರೀಸ್ಡ್ ಎಕ್ಸ್ಪೋಜರ್.
ಇದರ ಎಕ್ಸ್ಪೋಜರ್ ನಾವು ಜಾಸ್ತಿ ಮಾಡಿದೀವಪ್ಪ ಬಾಡಿ ಮೇಲೆ ಅಂತಂದ್ರೆ ದೇರ್ ವಿಲ್ ಬಿ ಅ ರಿಸ್ಕ್ ಆಫ್ ಕ್ಯಾನ್ಸರ್ ಇಂಡಕ್ಷನ್. ರೈಟ್, ನಮ್ಮ ಬಾಡಿಲಿ ಕ್ಯಾನ್ಸರ್ ಇಂಡಕ್ಷನ್ ಮಾಡೋ ಪ್ರೊಬಬಿಲಿಟಿ ಜಾಸ್ತಿ ಆಗ್ಬೋದು ಇವನ್ನ ಜಾಸ್ತಿ ಎಕ್ಸ್ಪೋಸ್ ಮಾಡಿದ್ರೆ ಬಾಡಿ ಮೇಲೆ. ರೈಟ್, ಸೊ ಇವು ಏನು ಗ್ಯಾಮಾ ರೇಸ್ದು ಪ್ರಾಪರ್ಟೀಸ್. ಇನ್ನು ಯೂಸಸ್ ಏನಪ್ಪ ಗ್ಯಾಮಾ ರೇಸ್ ಅಪ್ಪ ಅಂತಂದ್ರೆ ದ ಯೂಸಸ್ ಆಫ್, ಇದರಲ್ಲಿ ನಾವು ಮೇನ್ 3 ಮಟೀರಿಯಲ್ ಯೂಸ್ ಮಾಡ್ತೀವಿ ಇಲ್ಲಿ ಗ್ಯಾಮಾದಲ್ಲಿಪ್ಪ ಅಂತಂದ್ರೆ 3 ಯೂಸಸ್ ಆಫ್ ಕೋಬಾಲ್ಟ್, cesium 137 ಅಂಡ್ ಟೆಕ್ನೀಷಿಯಂ 99m. ಈ 3 ಮೆಟಲ್ಸ್ ಅಥವಾ 3 ಎಲಿಮೆಂಟ್ಸ್ ಅಲ್ಲಿ ಜಾಸ್ತಿ ನಾವು ಯೂಸ್ ಮಾಡ್ತೀವಿ ಗ್ಯಾಮಾ ರೇಡಿಯೇಷನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಸೊ ಕೋಬಾಲ್ಟ್ 60 ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ದ ಸ್ಟರ್ಲೈಸೇಷನ್ ಆಫ್ ಮೆಡಿಕಲ್ ಇಕ್ವಿಪ್ಮೆಂಟ್ ಇನ್ ಹಾಸ್ಪಿಟಲ್ಸ್. ಸ್ಟರ್ಲೈಸೇಷನ್, they keep it very hygienic, right? Sterilizing process and pasteurization by a irradiation of certain foodstuffs. And pasteurization ಕರೆಯಬಹುದು ನಾವು, ಹಾಲನ್ನ ಪ್ಯಾಸ್ಚರೈಸ್ಡ್ ಮಿಲ್ಕ್ ಅಂತ ಕರಿತೀವಿ. ಸೊ ಮೀನ್ಸ್ ದ ಕಿಲ್ಲಿಂಗ್ ಆಫ್ ಆಲ್ ಜರ್ಮ್ಸ್, ಅದರಲ್ಲಿರುವಂತ ಜರ್ಮ್ಸ್ ಅಂತ ಕೀಟಾಣುಗಳನ್ನು ಸಾಯಿಸಲಿಕ್ಕೆ ನಾವು ಪ್ಯಾಸ್ಚರೈಸೇಷನ್ ಪ್ರೊಸೆಸ್ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಈ ಗ್ಯಾಮಾ ರೇಸ್ ಪ್ರೊಡ್ಯೂಸ್ಡ್ ಬೈ ಕೋಬಾಲ್ಟ್ 60 ಇದನ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ cesium 137 ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಲೆವೆಲಿಂಗ್ ಗೇಜಸ್ ಫಾರ್ ಪ್ಯಾಕೇಜಿಂಗ್ ಆಫ್ ಫುಡ್, ಡ್ರಗ್ಸ್ ಅಂಡ್ ಅದರ್ ಪ್ರಾಡಕ್ಟ್. ಲೆವೆಲಿಂಗ್ ಗೇಜಸ್ ಮೀನ್ಸ್ ಇದು ಥಿಕ್ನೆಸ್ ಮೆಜರ್ ಮಾಡ್ಲಿಕ್ಕೆ. ದಟ್ ಯೂಸ್ ಆಫ್ ಟೆಕ್ನೀಷಿಯಂ 99m ಎಲ್ಲಪ್ಪ ಅಂತಂದ್ರೆ is most widely used in radioactive isotope for medical diagnostic studies. Right? So normally gamma rays use ಮಾಡಿಬಿಟ್ಟು ಎಲ್ಲಿ ನಾವು ಡಯಾಗ್ನೋಸಿಸ್ ಮಾಡ್ತೀವಲ್ಲ ಅಲ್ಲೆಲ್ಲ ಟೆಕ್ನೀಷಿಯಂ 99m maximum ನಾವು ಯೂಸ್ ಮಾಡ್ತೀವಿ. Then different chemical forms are used for brain, bone, liver, spleen and kidney imaging. It is also used for blood flow studies. Right? So think ಮಾಡ್ರಿ, ಇದು ನೆನ್ಪಿಟ್ಕೊಂಡ್ರೆ ಟೆಕ್ನೀಷಿಯಂ 99m ಏನಿರಲ್ಲ ಇಟ್ ಈಸ್ ಮ್ಯಾಕ್ಸಿಮಮ್ most widely used in the diagnosis process. And use of americium 241 ಇದು ಒಂದದ the smoke detectors for housewoods. When mixed with beryllium it produces A241 AMBE neutron source which uses in well logging, neutron radiography and tomography. Right? So ಇವೆಲ್ಲ ಏನು the gamma rays ದು ಪ್ರಾಪರ್ಟಿ ಮತ್ತೆ ಯೂಸಸ್. So next coming to X-ray. Okay. ಸೊ ಎಕ್ಸ್ರೇಸ್ ಅನ್ನ ನಾವು ಬಹಳ ಡಯಾಗ್ನೋಸಿಸ್ ಅಲ್ಲಿ ಕೇಳಿರ್ತೀವಿ. ಸೊ ಯಾವ್ದೊಂದು ಫ್ರಾಕ್ಚರ್ ಆಯ್ತಪ್ಪ ಅಂತಂದ್ರೆ, ಬೋನ್ ಫ್ರಾಕ್ಚರ್ ಆಯ್ತು ಅಂತಂದ್ರೆ ನಾರ್ಮಲಿ ನಾವು ಎಕ್ಸ್ರೇ ಮಾಡ್ತೀವಿ. ಸೊ ಎಕ್ಸ್ರೇ ನಾವು ಔಟ್ಪುಟ್ ಏನ್ ನೋಡ್ತೀವಿ ಇಮೇಜಿಂಗ್, ಅದರಲ್ಲಿ ವೈಟ್ ಪ್ಯಾಚಸ್ ಮತ್ತೆ ಡಾರ್ಕ್ ಪ್ಯಾಚಸ್ ಅನ್ನ ನೋಡ್ತೀವಿ. ಅಂದ್ರೆ ಡಾರ್ಕ್ ಕಲರ್ ರೀಜನ್ ಮತ್ತೆ ವೈಟ್ ಕಲರ್ ರೀಜನ್ ಅನ್ನ ನಾವು ನೋಡ್ತೀವಿ ಎಕ್ಸ್ರೇದಲ್ಲಿ. ಸೊ ಯಾವ ತರ ಈ ರೀಜನ್ಸ್ ಡಿಫ್ರೆಂಟ್ ಯಾಕೆ ಬರುತ್ತೆ, ಡಿಫ್ರೆಂಟ್ ಕಲರ್ ಯಾಕೆ ಬರುತ್ತೆ, ಅದರಿಂದ ನಮ್ಗೆ ಏನ್ ತಿಳಿತದೆ. ಸೊ ಅದೆಲ್ಲ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಎಕ್ಸ್ರೇ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಹಾಗಾದ್ರೆ ಎಕ್ಸ್ರೇ ಅಂದ್ರೆ ಏನು, ಅವ್ನು ಯಾವ ತರ ಎಮಿಷನ್ ಆಗ್ತವೆ, ಅದರ ಪ್ರಾಪರ್ಟೀಸ್ ಏನು, ಮತ್ತೆ ಯೂಸಸ್ ಯಾವ ತರ ಮಾಡ್ತಾರೆ ಅಂತ ನಾವು ನೆಕ್ಸ್ಟ್ ನೋಡೋಣ. ದೆನ್ X-ray, and X-ray or it is also called X-radiation. It is the penetrating form of high energy electromagnetic radiation. ಇದು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾರ್ಮ್. ಯಾವ ತರ ಗ್ಯಾಮಾ ರೇಸ್ ಇತ್ತು ಅದೇ ತರ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಫಾರ್ಮ್. ಸೊ ಯಾವ ತರ ಪ್ರೊಡ್ಯೂಸ್ ಆಗ್ತಪ್ಪ ಅಂದ್ರೆ ವೆನೆವರ್ ಚಾರ್ಜ್ಡ್ ಪಾರ್ಟಿಕಲ್ಸ್, ವೆದರ್ ಎಲೆಕ್ಟ್ರಾನ್ಸ್ ಆರ್ ಅಯಾನ್ಸ್, charged particles of sufficient energy hit the material. ಇಲ್ಲಿ ಏನಪ್ಪಾ ಅಂತಂದ್ರೆ ಇವು ಚಾರ್ಜ್ ಪಾರ್ಟಿಕಲ್ಸ್ ಈ ತರ ಮೂವ್ ಆಗ್ತಾ ಇರ್ತಾವು, ಇಲ್ಲೊಂದು ಮಟೀರಿಯಲ್ ಇರ್ತದೆ ಅಡ್ಡ. ಸೊ ಈ ಚಾರ್ಜ್ ಪಾರ್ಟಿಕಲ್ಸ್ಗೆ ಸಫಿಸಿಯೆಂಟ್ ಎನರ್ಜಿ ಇರಬೇಕು, ಇದಕ್ಕೆ ಎನರ್ಜಿ ಸಫಿಸಿಯೆಂಟ್ ಇರಬೇಕು. ಬಟ್ ಈ ಎನರ್ಜೈಸ್ಡ್ ಪಾರ್ಟಿಕಲ್ಸ್ ಏನಾದ್ರು ಈ ಮಟೀರಿಯಲ್ ಹಿಟ್ ಮಾಡಿದ್ವಪ್ಪ ಅಂದ್ರೆ ಅಲ್ಲಿ ಎಕ್ಸ್ರೇ ಪ್ರೊಡ್ಯೂಸ್ ಆಗ್ತದೆ. ನೆನಪಿರ್ಲಿ, ಇಲ್ಲಿ ಡಿಕೆ ಪ್ರೊಸೆಸ್ ಇರೋದಿಲ್ಲ, ಇಲ್ಲಿ ಡಿಕೆ ಪ್ರೊಸೆಸ್ ಅಲ್ಲ, ಇದು ಜಸ್ಟ್ ಎನರ್ಜೈಸ್ ಪಾರ್ಟಿಕಲ್ಸ್ ಹಿಟ್ ಮಾಡಿದವಪ್ಪ ಅಂತಂದ್ರೆ ಇಲ್ಲಿ ಎಕ್ಸ್ರೇಸ್ ಪ್ರೊಡ್ಯೂಸ್ ಆಗ್ತದೆ. ಎಕ್ಸ್ರೇಸ್ ಕ್ಯಾನ್ ಬಿ ಜನರೇಟೆಡ್ ಬೈ ಅನ್ ಎಕ್ಸ್ರೇ ಟ್ಯೂಬ್. ಎಕ್ಸ್ರೇ ಟ್ಯೂಬ್ ನಾವು ಕ್ಯಾಥೋಡ್ ರೇ ಟ್ಯೂಬ್ ಕಲ್ತಿದ್ವಿ. ಕ್ಯಾಥೋಡ್ ರೇಸ್ ಪ್ರೊಡ್ಯೂಸ್ ಆಗ್ಬೇಕಾದ್ರೆ ಈ ತರ ಒಂದು ವ್ಯಾಕ್ಯೂಮ್ ಜನರೇಟೆಡ್ ಟ್ಯೂಬ್ ಇರ್ತಿತ್ತು, ಹೌದಾ? ಇಂಟರ್ನಲ್ಲಿ ವ್ಯಾಕ್ಯೂಮ್, ಇಲ್ಲೊಂದು ಆನೋಡ್, ಇಲ್ಲೊಂದು
cathode and anode, right? So ಇಲ್ಲಿ ಈ ತರ cathode ಇಲ್ಲಿ ಫಾರ್ಮ್ ಆಗ್ತದೆ, right? In similar manner ನಾವು ಎಕ್ಸ್-ರೇಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು by using X-ray tube. X-ray tube ಅಲ್ಲಿ ಇಲ್ಲಿ ಕೂಡ the vacuum tube that uses a high voltage to accelerate electrons. High voltage ಎದಕ್ಕೆ ಯೂಸ್ ಮಾಡ್ತೀವಿ ನಾವಿಲ್ಲಿ? To accelerate the electrons which are released by a hot cathode. ಇಲ್ಲಿ ಕೂಡ ಕ್ಯಾಥೋಡ್ ಇಂದಾನೆ ಎಲೆಕ್ಟ್ರಾನ್ಸ್ ರಿಲೀಸ್ ಆಗ್ತಾವ. ನಾವಿಲ್ಲಿ ಹೈ ವೋಲ್ಟೇಜ್ ಇಲ್ಲಿ ಏನ್ ಮಾಡ್ತೀವಿ, ಇದಕ್ಕೆ ಹೈ ವೋಲ್ಟೇಜ್ ನ ಸಪ್ಲೈ ಮಾಡ್ತೀವಿ. ಸೊ ಈ ಹೈ ವೋಲ್ಟೇಜ್ ಏನ್ ಮಾಡ್ತದಪ್ಪ ಅಂತಂದ್ರೆ ಇಟ್ ಇನ್ಕ್ರೀಸಸ್ ದ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್. ಮತ್ತೆ ಸಫಿಸಿಯೆಂಟ್ ಎನರ್ಜಿ ಬೇಕಲ್ಲ ಇಲ್ಲಿ ಹಿಟ್ ಆಗ್ಬೇಕಂದ್ರೆ, ಸೊ ಅದ್ರ ವೆಲಾಸಿಟಿ ಇನ್ಕ್ರೀಸ್ ಮಾಡೋದ್ರಿಂದ ಅದಕ್ಕೆ ಎನರ್ಜಿ ಜಾಸ್ತಿ ಆಗ್ತದ. ಸೊ ದೆನ್ the high velocity electrons collide with the metal target, that is nothing but the anode. ಅವಾಗ ಏನಾಗ್ತಪ್ಪ ಅಂದ್ರೆ ಕ್ರಿಯೇಟಿಂಗ್ ಎಕ್ಸ್-ರೇ ಪ್ರೊಡ್ಯೂಸ್. ಇಲ್ಲಿ ಮೆಡಿಕಲ್ ನಾವೆಲ್ಲಿ ಯೂಸ್ ಮಾಡ್ತಪ್ಪ ಅಂತ ಯಾವ ತರ ಯೂಸ್ ಮಾಡ್ತೀವಿ? ಇನ್ ಮೆಡಿಕಲ್ ಎಕ್ಸ್-ರೇ ಟ್ಯೂಬ್ಸ್ ದ ಟಾರ್ಗೆಟ್ ಈಸ್ ಯೂಶುವಲಿ ಟಂಗ್ಸ್ಟನ್. ಇಲ್ಲಿ ಆನೋಡ್ ಏನಿರ್ತದಲ್ಲ ನಾರ್ಮಲಿ ಟಂಗ್ಸ್ಟನ್ ಇರ್ತದೆ. ಇಲ್ಲಿ ನಮ್ ಮೆಡಿಕಲ್ ಡಯಾಗ್ನೋಸಿಸ್ ಅಲ್ಲಿ a more crack resistance alloy of rhenium and tungsten alloy. Rhenium and tungsten alloy ಅಂದ್ರೆ ನೀವು ಕಲ್ತಿರಬಹುದು. alloy means the mixing of two substance metals, right? Two substance or two metals, that is compound of two dissimilar materials, that is nothing but alloy. ಇಲ್ಲಿ rhenium ಮತ್ತೆ tungsten 5% and 95% composition, right? So sometimes molybdenum is also used for more specialized applications, right? So sometimes special applications or special diagnosis ಮಾಡಬೇಕಂದ್ರೆ molybdenum ಯೂಸ್ ಮಾಡ್ತೀವಿ. ಎಲ್ಲಿಯಪ್ಪ ಅಂತಂದ್ರೆ when softer x-rays are needed. When softer x-rays are needed, then we use molybdenum. As in mammography ಅಲ್ಲಿ molybdenum ನಾವು ಯೂಸ್ ಮಾಡ್ತೀವಿ. In crystallography, a copper target is most common with cobalt. Crystallography. So in many languages, X-ray or X radiation is referred as a Röntgen radiation. Röntgen is nothing but a scientist name. Idu scientist name after German scientist William Conrad Röntgen, who discovered it in November 8, 1895. X-rays ಯಾವಾಗ ಡಿಟೆಕ್ಟ್ ಮಾಡೋದಾಯಿತು? On November 8, 1895 by the German scientist William Conrad Röntgen. Okay. The most X-rays have a wavelength ranging from 10 picometers to 10 nanometers. 10 picometers to 10 nanometers means 10 raised to minus 12 meters to 10 raised to minus 9 meters. The wavelength is ranging from 10 to the power minus 12 meter to 10 to the power minus 9 meter. The frequency range ಏನಪ್ಪಾ ಅಂತಂದ್ರೆ, right? So 30 petahertz to 30 exahertz, right? So 30 into 10 raised to 15, so it is 10 raised to 15 hertz. 10 raised to 15 hertz to 30 into 10 raised to 18 hertz. Idu frequency range. Okay. Energy is in the range of 124 electron volt to 124 kilo electron volt. 124 electron volt to 124 kilo electron volt. Idu energy range. The wavelengths are shorter than those of UV rays. UV rays kina idrad wavelength shorter irtada, typically longer than those of gamma rays. Means wavelength gamma rays kino ಜಾಸ್ತಿ ಇರ್ತದೆ, ಬಟ್ UV rays ಕಿನ ಕಡಿಮೆ ಇರ್ತದೆ, right? So these are X-rays, right? ಇದು UVs ಕಿನ ಶಾರ್ಟರ್ ಇರ್ತದೆ.
ಸಾರಿ. UV ಸ್ಕಿನ್ ಶಾರ್ಟ್ ಆಗುತ್ತೆ. ಸೊ ಇವು ಇದರದ್ದು ಪ್ರಾಪರ್ಟೀಸ್, ಎಕ್ಸ್ರೇಸ್ ಪ್ರಾಪರ್ಟಿ. ಮತ್ತೆ ಎಕ್ಸ್ರೇ ಫೋಟಾನ್ಸ್ ಕ್ಯಾರಿ ಇನಫ್ ಎನರ್ಜಿ ಟು ಅಯೋನೈಸ್ ದ ಆಟಮ್ಸ್. ಎಕ್ಸ್ರೇ ಕೂಡ ಆಟಮ್ಸ್ ನ ಅಯೋನೈಸ್ ಮಾಡ್ತವೆ ಅಂಡ್ ಡಿಸ್ರಪ್ಟ್ ಮಾಲಿಕ್ಯುಲರ್ ಬಾಂಡ್ಸ್. ಮಾಲಿಕ್ಯುಲರ್ ಬಾಂಡ್ಸ್ ಅಂದ್ರೆ ಏನು? ಒಂದು ಮಾಲಿಕ್ಯೂಲ್ ಮತ್ತೆ ಇನ್ನೊಂದು ಮಾಲಿಕ್ಯೂಲ್ ನಡುವೆ ಇರುವಂತ ಫೋರ್ಸ್, ಬೈಂಡಿಂಗ್ ಫೋರ್ಸ್, ಒಂದನ್ನೊಂದು ಹಿಡಿದಿಟ್ಕೊಳ್ಳಿಕ್ಕೆ ಏನಲ್ಲಿ ಫೋರ್ಸ್ ಬೇಕಲ್ಲ, ಅದಕ್ಕೆ ನಾವು ಬೈಂಡಿಂಗ್ ಫೋರ್ಸ್ ಅಥವಾ ಮಾಲಿಕ್ಯುಲರ್ ಬಾಂಡ್ಸ್ ಅಂತ ಕರಿತೀವಿ. ಈ ಬಾಂಡ್ಸ್ ನ ಬ್ರೇಕ್ ಮಾಡುವಷ್ಟು ಎನರ್ಜಿ ಈ ಎಕ್ಸ್ರೇಗೆ ಇರ್ತದೆ. ದಿಸ್ ಮೇಕ್ಸ್ ಇಟ್ ಅ ಟೈಪ್ ಆಫ್ ಅಯೋನೈಸಿಂಗ್ ರೇಡಿಯೇಷನ್ ಅಂಡ್ ದೇರ್ಫೋರ್ ಹಾರ್ಮ್ಫುಲ್ ಟು ಲಿವಿಂಗ್ ಟಿಶ್ಯೂ. ಈ ಪ್ರಾಪರ್ಟೀಸ್ ನಿಂದ ಏನಾಗ್ತದೆ? ಎಕ್ಸ್ರೇ ದೋಸ್ ಆರ್ ಹಾರ್ಮ್ಫುಲ್ ಟು ಅವರ್ ಟಿಶ್ಯೂಸ್, ಹ್ಯೂಮನ್ ಟಿಶ್ಯೂಸ್, right, or living tissues. The X-rays interact with matter in three main ways. One is photo absorption, Compton scattering, and Rayleigh scattering. ಯಾವ ತರ ಗ್ಯಾಮಾ ರೇಸ್ ಮ್ಯಾಟರ್ ಥ್ರೂ ಇಂಟ್ರಾಕ್ಷನ್ ಮಾಡ್ತಾವಲ್ಲ ಮೂರು ಪ್ರೊಸೆಸ್ ಅಲ್ಲಿ, ಅದೇ ತರ ಇವು ಕೂಡ ಫೋಟೋ ಅಬ್ಸಾರ್ಪ್ಷನ್, ಕಾಂಪ್ಟನ್ ಸ್ಕ್ಯಾಟರಿಂಗ್ ಮತ್ತೆ ರೇಲೇ ಸ್ಕ್ಯಾಟರಿಂಗ್ ಥ್ರೂ ಇವು ಇಂಟ್ರಾಕ್ಷನ್ ಮಾಡ್ತಾವೆ ಮೆಟೀರಿಯಲ್ ಜೊತೆ. A very high radiation dose over a short period of time causes radiation sickness. Right? So humans ಮೇಲೆ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್ ಮೇಲೆ ನಾವೇನಾದ್ರೂ ಎಕ್ಸ್ರೇಸ್ ನ ಇಲ್ಲಿ ರೇಡಿಯೇಟ್ ಮಾಡಿದ್ರೆ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ causes radiation sickness, while lower doses can give an increased risk of radiation induced cancer. ಗ್ಯಾಮಾ ರೇಸ್ ಯಾವ ತರ ನಾವು ರೇಡಿಯೇಟ್ ಮಾಡಿದ್ರೆ ರಿಸ್ಕ್ ಆಫ್ ಕ್ಯಾನ್ಸರ್ ಇಂಡಕ್ಷನ್ ಇರ್ತದೋ ಅದೇ ತರ ಕೂಡ ಎಕ್ಸ್ರೇಸ್ ನಾವು ರೇಡಿಯೇಟ್ ಮಾಡಿದ್ರು ಕೂಡ ಇಲ್ಲಿ ಕ್ಯಾನ್ಸರ್ ಇಂಡಕ್ಷನ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ದ ಅಯೋನೈಸಿಂಗ್ ಕ್ಯಾಪಬಿಲಿಟಿ ಆಫ್ ಎಕ್ಸ್ರೇಸ್ ಕ್ಯಾನ್ ಬಿ ಯುಟಿಲೈಸ್ಡ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಟು ಕಿಲ್ ದ ಮ್ಯಾಲಿಗ್ನೆಂಟ್ ಸೆಲ್ಸ್ ಯೂಸಿಂಗ್ ರೇಡಿಯೇಷನ್ ಥೆರಪಿ. ನಾವು ಕ್ಯಾನ್ಸರ್ ಸೆಲ್ಸ್ ನ ನಾಶ ಮಾಡ್ತಾ ಹೋಗ್ಬೇಕಾಗ್ತದೆ. ಅದ್ರ ಮಲ್ಟಿಪ್ಲಿಕೇಶನ್ ಆರ್ ಗ್ರೋತ್ ನಾವು ತಡಿಬೇಕಿತ್ತಪ್ಪ ಅಂದ್ರೆ ಇರುವಂತ ಕ್ಯಾನ್ಸರ್ ಸೆಲ್ಸ್ ನ ಅವನ್ನ ಸಾಯಿಸ್ಬೇಕು. ಸೊ ಅದರಲ್ಲಿ ನಾವು ಈ ಎಕ್ಸ್ರೇಸ್ ನ ಯುಟಿಲೈಸ್ ಮಾಡಬಹುದು. ರೈಟ್? ಸೊ ಹಾರ್ಡ್ ಎಕ್ಸ್ರೇಸ್ ಕ್ಯಾನ್ ಟ್ರಾವರ್ಸ್ ರಿಲೇಟಿವ್ಲಿ ಥಿಕ್ ಆಬ್ಜೆಕ್ಟ್ಸ್. ದಪ್ಪ ಆಬ್ಜೆಕ್ಟ್ಸ್ ಥ್ರೂನು ಎಕ್ಸ್ರೇಸ್ ಪಾಸ್ ಆಗಬಹುದು ವಿದೌಟ್ ಬೀಯಿಂಗ್ ಮಚ್ ಅಬ್ಸಾರ್ಬ್ ಆರ್ ಸ್ಕ್ಯಾಟರ್ಡ್. ನಾವು ಆಲ್ರೆಡಿ ಅಬ್ಸಾರ್ಪ್ಷನ್ ಅಂದ್ರೆ ಏನು ಅಥವಾ ರಿಫ್ಲೆಕ್ಷನ್ ಅಂದ್ರೆ ಏನು, ಸ್ಕ್ಯಾಟರಿಂಗ್ ಅಂದ್ರೆ ಏನು, ಅದನ್ನ ನಾವು ಕಲ್ತಿದ್ದೀವಿ. ರೈಟ್? ಸೊ ಎಕ್ಸ್ರೇಸ್ ಪ್ರಾಪರ್ಟೀಸ್ ಏನಪ್ಪಾ ಅಂದ್ರೆ ಈ ಥಿಕ್ ಮಟೀರಿಯಲ್ ಥ್ರೂ ಕೂಡ ಇವು ಪಾಸ್ ಆಗಿ ಹೋಗ್ಬೋದು. ರೈಟ್? ಅಲ್ಲಿ ಕಡಿಮೆ ಅಬ್ಸಾರ್ಪ್ಷನ್ ಆಗ್ತದೆ ಮತ್ತೆ ಕಡಿಮೆ ಸ್ಕ್ಯಾಟರಿಂಗ್ ಆಗ್ತದೆ. ಸ್ಕ್ಯಾಟರಿಂಗ್ ಮೀನ್ಸ್ ಡೈವರ್ಸ್, ಚದುರಿ ಹೋಗೋದು, ಅದಕ್ಕೆ ನಾವು ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಇಲ್ಲಿ ಜಾಸ್ತಿ ಚದುರ್ದೇನೆ ಅಥವಾ ಜಾಸ್ತಿ ಹೀರ್ಕೊಳ್ದೇನೆ ಇವು ಪಾಸ್ ಆಗಿ ಹೋಗುವಷ್ಟು ಕೆಪಾಸಿಟಿ ಇದಕ್ಕೆ ಇರ್ತವೆ. ಫಾರ್ ದಿಸ್ ರೀಸನ್ ಎಕ್ಸ್ರೇಸ್ ಆರ್ ವೈಡ್ಲಿ ಯೂಸ್ ಟು ಇಮೇಜ್ ಇನ್ಸೈಡ್ ಆಫ್ ವಿಜುವಲಿ ಒಪೇಕ್ ಆಬ್ಜೆಕ್ಟ್ಸ್. ಒಪೇಕ್ ಅಂದ್ರೆ ಈಗ ನಾವೇನಂತ ಕರಿತೀವಿ ಅಂತಂದ್ರೆ ಅದ್ರ ಥ್ರೂ ನಾರ್ಮಲಿ ಲೈಟ್ ಹಾಶ್ ಹೋಗೋದಿಲ್ಲ, ಅದಕ್ಕೆ ನಾವು ಒಪೇಕ್ ಬಾಡಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವುಡ್ ಬೋರ್ಡ್ ಆಯ್ತು, ಅದು ಒಪೇಕ್. ಸೊ ಆ ತರ ಒಂದು ಹಾರ್ಡ್ ಮಟೀರಿಯಲ್ಸ್ ಥ್ರೂ ಕೂಡ ಎಕ್ಸ್ರೇಸ್ ಹೋಗುವಂತ ಕೆಪಾಸಿಟಿ ಇದೆ. ಎಕ್ಸ್ರೇಸ್ ಹಾವ್ ಮಚ್ ಶಾರ್ಟರ್ ವೇವ್ ಲೆಂತ್. ಇದರ ವೇವ್ ಲೆಂತ್ ಶಾರ್ಟ್ ಇರ್ತದೆ ದ್ಯಾನ್ ವಿಸಿಬಲ್ ಲೈಟ್. Visible light, that is nothing but UV, which makes it possible to probe structures much smaller than can be seen using a normal microscope. ಯಾವ್ದು ನಾರ್ಮಲ್ ಮೈಕ್ರೋಸ್ಕೋಪ್ ಅಲ್ಲಿ ನಾವು ನೋಡಕ್ ಆಗೋದಿಲ್ಲ ಕೂಡ ಅದನ್ನ ನಾವು ಈ ಎಕ್ಸ್ರೇಸ್ ಯೂಸ್ ಮಾಡ್ಕೊಂಡು ನೋಡಬಹುದು. ಸೊ ದಿಸ್ ಪ್ರಾಪರ್ಟಿ ಇಸ್ ಯೂಸ್ಡ್ ಇನ್ ಎಕ್ಸ್ರೇ ಮೈಕ್ರೋಸ್ಕೋಪಿ. ಎಕ್ಸ್ರೇ ಮೈಕ್ರೋಸ್ಕೋಪ್ಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಬಹುದು to acquire high resolution images, and also in X-ray crystallography to determine the positions of atoms in crystals. Right? So crystal ಅಲ್ಲಿ ಆ atom ದ ಪೊಸಿಷನ್ ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಎಕ್ಸ್ರೇ ಮೈಕ್ರೋಸ್ಕೋಪಿಯಲ್ಲಿ ಈ ರೇಸ್ ನಾವು ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದ ಟೈಪ್ ಆಫ್ ರೇಡಿಯೇಷನ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನಾವು ಆಲ್ರೆಡಿ ಇದನ್ನ ಸ್ಟಡಿ ಮಾಡಿದ್ವಿ. ರೈಟ್? ಸೊ ಎಕ್ಸ್ರೇ ಇಮೇಜಿಂಗ್ ನಮ್ಮ ಬಾಡಿಯಲ್ಲಿರುವಂತ ಟಿಶ್ಯೂಸ್ ಆಯ್ತು ಅಥವಾ ಬೋನ್ಸ್ ಆಯ್ತು, ಅದರದ್ದು ನಾವು ಇಮೇಜ್ ನ ಇಲ್ಲಿ ನಾವು ತಗೋಬಹುದು ಬೈ ಯೂಸಿಂಗ್ ಎಕ್ಸ್ರೇಸ್. ರೈಟ್?
So images show the parts of our body in different shades of black and white. Right? So now ಇದರ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದೆ ಡಿಫರೆಂಟ್ ನಮಗೆ ರೀಸನ್ ಡಿಫರೆಂಟ್ ಶೇಡ್ಸ್ ಅಲ್ಲಿ ಬರ್ತದೆ ಅಂತ. ಯಾಕೆ ಇದು ರೀಸನ್ ಏನಪ್ಪಾ ಅಂದ್ರೆ ದಿಸ್ ಇಸ್ ಬಿಕಾಸ್ ಡಿಫರೆಂಟ್ ಟಿಶ್ಯೂಸ್ ಅಬ್ಸಾರ್ಬ್ ಡಿಫರೆಂಟ್ ಅಮೌಂಟ್ಸ್ ಆಫ್ ರೇಡಿಯೇಷನ್. ಸೊ ನಮ್ಮಲ್ಲಿ ದೇಹದಲ್ಲಿ ಬೇರೆ ಬೇರೆ ಟಿಶ್ಯೂಸ್ ಇದಾವಲ್ಲ, ಸೊ ಈ ಬೇರೆ ಬೇರೆ ತರ ಟಿಶ್ಯೂಸ್ ಏನ್ ಮಾಡ್ತವಪ್ಪ ಅಂದ್ರೆ ಬೇರೆ ಬೇರೆ ಅಮೌಂಟ್ ಆಫ್ ಎಕ್ಸ್ರೇಸ್ ನ ಅಬ್ಸರ್ವ್ ಮಾಡ್ಬೇಕು. ಈ ಅಬ್ಸರ್ವಿಂಗ್ ನೇಚರ್ ಮೇಲೆ ಗ್ರೇ ಶೇಡ್ ಅಥವಾ ಬ್ಲ್ಯಾಕ್ ಶೇಡ್ ನಮ್ಗೆ ಇಮೇಜ್ ಅಲ್ಲಿ ಸಿಗ್ತದೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಇನ್ ಬೋನ್ಸ್ ಅಬ್ಸರ್ವ್ ಎಕ್ಸ್ರೇ ಮೋಸ್ಟ್. ಕ್ಯಾಲ್ಸಿಯಂ ಏನಿರ್ತದಲ್ಲ ನಮ್ಮ ಬೋನ್ಸ್ ಅಲ್ಲಿ ಅದು ಈ ಎಕ್ಸ್ರೇ ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತದೆ, ಜಾಸ್ತಿ ಹೀರ್ಕೊಂಡ್ಬಿಡ್ತದೆ, ಅದು ಬ್ಲ್ಯಾಕ್ ಆಗಿ ಕಾಣಿಸ್ತದೆ, ಡಾರ್ಕ್ ಆಗಿ ಬರ್ತದೆ. ಸೊ ಸಾರಿ ಬೋನ್ಸ್ ಲುಕ್ ವೈಟ್, ಬೋನ್ಸ್ ಲುಕ್ ವೈಟ್. ಇವು ಜಾಸ್ತಿ ಅಬ್ಸರ್ವ್ ಮಾಡ್ಕೊತದೆ. ಫ್ಯಾಟ್ ಅಂಡ್ ಅದರ್ ಸಾಫ್ಟ್ ಟಿಶ್ಯೂಸ್ ಅಬ್ಸರ್ವ್ ಲೆಸ್ ಅಂಡ್ ಲುಕ್ ಗ್ರೇ. Air absorbs the least, so lungs look black. ನಮ್ಮ ಲಂಗ್ಸ್ ಅಲ್ಲಿ ಜಾಸ್ತಿ ಏರ್ ಇರ್ತದೆ, ಸೊ ಏರು ಜಾಸ್ತಿ ಅಬ್ಸರ್ವ್ ಮಾಡ್ಕೊಂಡಂಗಿಲ್ಲ ಎಕ್ಸ್ರೇ, ಸೊ ಅದೆಲ್ಲ ಬ್ಲ್ಯಾಕ್ ಆಗ್ತದೆ. ಸೊ ನೀವು ನೋಡ್ಬೋದು ಒಂದು ಎಕ್ಸಾಂಪಲ್, ಏನಾದ್ರೂ ನಾವು ಈ ಎದೆ ಭಾಗನ ನಾವೇನಾದ್ರು ಎಕ್ಸ್ರೇ ತಗೊಂಡ್ರೆ ಲಂಗ್ಸ್ ನಾವು ಪಾಡ್ಕೊಂಡ್ರೆ ಈ ಲಂಗ್ಸ್ ರಿಪ್ಸ್ ಏನಂತ ಕರಿತೀವಿ, ಇಲ್ಲಿರುವಂತ ರಿಪ್ಸ್ ಏನಿರ್ತಾವಲ್ಲ ಅವೆಲ್ಲ ವೈಟ್ ಕಾಣಿಸ್ತವೆ. ರೈಟ್. ಸೊ ಉಳಿಕೆದೆಲ್ಲ ಪಾರ್ಟ್ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ನಮಗೆ ಕಾಣಿಸ್ತದೆ. The most familiar use of X-ray is checking for fractures, bone fractures, right? But X-rays are also used in other ways. For example, chest X-rays can spot pneumonia. Pneumonia detect ಮಾಡಲಿಕ್ಕೆ ಕೂಡ ನಾವು X-ray use ಮಾಡ್ತೀವಿ. Mammograms use X-rays to look for the breast cancer. Breast cancer detect ಮಾಡಲಿಕ್ಕೂ ಕೂಡ ನಾವು ಇಲ್ಲಿ X-ray use ಮಾಡ್ತೀವಿ. Right? Okay.